ನಮಸ್ಕಾರ ವೀಕ್ಷಕರೇ, ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮೀರಾ ಬೆಳುವಾಯಿ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡಲಿದ್ದೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜತನಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಸಂತತಿ ಫರ್ಟಿಲಿಟಿ ಅಂಡ್ ಮೆಟರ್ನಿಟಿ ಸೆಂಟರ್ ಇಲ್ಲಿನ ಎಂಡಿ ಆಗಿರುವ, ಅದೇ ರೀತಿಯಾಗಿ ಎನ್ಯು ಹಾಸ್ಪಿಟಲ್ನಲ್ಲಿ ಐವಿಎಫ್ ಇದರ HOD ಆಗಿರುವಂತಹ, ಅದೇ ರೀತಿಯಾಗಿ ಇವರು 17 ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಹೊಂದಿದ್ದಾರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ. ಹಾಗಾದ್ರೆ ಡಾಕ್ಟರ್ ಅಶ್ವಿನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಬಂಜತನ ಅನ್ನೋದು ತುಂಬಾ ಜನರಲ್ಲಿ ಕಾಡ್ತಾ ಇದೆ. ಮಕ್ಕಳು ಬೇಕು ಅನ್ನುವಂತ ಆಸೆ ಇದ್ರೂ ಕೂಡ ಮಕ್ಕಳನ್ನ ಪಡೆಯೋದಕ್ಕೆ ಆಗೋದಿಲ್ಲ, ಕನ್ಸೀವ್ ಆಗ್ತಾ ಇಲ್ಲ ತುಂಬಾ ಜನ ಅಂತ ಹೇಳಿ. ಯಾವ ಕಾರಣದಿಂದಾಗಿ ಬಂಜತನ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ? ಇದಕ್ಕೆ ಹಲವಾರು ಕಾರಣಗಳಿದೆ. ಮುಂಚಿನ ತರ ಇವಾಗ ಯಾರು ಬೇಗ ಮದ್ವೆ ಮಾಡ್ಕೋತಾ ಇಲ್ಲ. ಎಲ್ಲರಿಗೂ ಓದ್ಬೇಕು, ಎಲ್ಲರಿಗೂ ಕೆಲಸ ಹುಡ್ಕೋಬೇಕು. ಸೊ ಎಲ್ಲ 30s ಅಲ್ಲಿ ಪ್ಲಾನ್ ಮಾಡ್ಕೋತಾರೆ. ಅದಾದ್ಮೇಲೆ ಮತ್ತೆ ಕರಿಯರ್ ಅಲ್ಲಿ ಸೆಟ್ಲ್ ಆಗ್ಬೇಕು. ಸೊ ಹಿಂಗಾಗಿ ಮುಂದೆ ದೂಡ್ತಾ ಹೋಗ್ತಾ ಇರ್ತಾರೆ. ಸೊ ಮೇನ್ ಆಗಿ ಏನಂದ್ರೆ ಫರ್ಟಿಲಿಟಿ ಕ್ಲಾಕ್ ಅಂತಿರುತ್ತೆ. ಅಂದ್ರೆ ಹೆಂಗಸರಿಗೆ ಏಜ್ ಆಗ್ತಾ ಆಗ್ತಾ ಮೊಟ್ಟೆ ಕಡಿಮೆ ಆಗ್ತಾ ಹೋಗುತ್ತೆ, ಕ್ವಾಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಮೇನ್ ರೀಸನ್ ಇದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದಕ್ಕೆ. ಇದ್ರ ಜೊತೆಗೆ ತುಂಬಾ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್. ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಯಾರಿಗೂ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಇನ್ಫ್ಯಾಕ್ಟ್ ಟ್ರೈ ಮಾಡೋದಕ್ಕೆ ಕೂಡ ಟೈಮ್ ಇರೋದಿಲ್ಲ. ಗಂಡ ಒಂದು ಟೈಮಿಗೆ ಬಂದ್ರೆ ಹೆಂಡತಿ ಒಂದು ಟೈಮಿಗೆ ಬರ್ತಾರೆ. ಈ ತರ ಇರೋದ್ರಿಂದನೂ ತುಂಬಾ ಕಷ್ಟ ಆಗ್ತಾ ಇದೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ಪ್ಲಸ್ ಯಾವಾಗ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ವೋ ಅಂಥವ್ರು ತುಂಬಾ ವೆಯ್ಟ್ ಹಾಕೊಂಡ್ಬಿಡ್ತಾರೆ. ಸೊ ವೆಯ್ಟ್ ತುಂಬಾ ಇಂಪಾರ್ಟೆಂಟ್. ವೆಯ್ಟ್ ಜಾಸ್ತಿ ಆದಷ್ಟು ಅಥವಾ ತುಂಬಾ ಕಡಿಮೆ ಇದ್ರೂ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗತ್ತೆ. ಪ್ಲಸ್ ಈಗಿನ ದಿನಗಳಲ್ಲಿ ಸ್ಮೋಕಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಈವನ್ ತುಂಬಾ ಜನ ಹೆಂಗಸರು ಕೂಡ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕೂಡ ಅಂಡಾಣುಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ಅದೇ ರೀತಿ ನಾವೇನ್ ಮಾಡ್ತಾ ಇದೀವಿ ಈಗ, ಈವನ್ ಗಂಡಸರಲ್ಲೂ ಕೂಡ ಸ್ಪರ್ಮ್ ಕೌಂಟ್ ಗ್ರಾಜುಯಲ್ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಹಲವಾರು ರೀಸನ್ಸ್ ಇರ್ಬೋದು. ನಾವು ತಿನ್ನೋ ಪದಾರ್ಥ ಇರ್ಬೋದು, ಸ್ಮೋಕ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಸೊ ಹೀಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇದ್ವಿ ಬಂಜೆತನದ ಸಮಸ್ಯೆಗಳನ್ನ. ಡಾಕ್ಟರ್, ಅದ್ರ ಜೊತೆಗೆ ಈಗ ತುಂಬಾ ಜನರಿಗೆ ಏನು ಇನ್ಫರ್ಟಿಲಿಟಿ ಅಂದ್ರೆ ಗೊತ್ತಿರೋದಿಲ್ಲ. ಅಂದ್ರೆ ಬಂಜತನ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಕೇವಲ ಮಹಿಳೆಯರಲ್ಲಿ ಮಾತ್ರ ಬಂಜತನ ಬರುತ್ತಾ ಅನ್ನುವಂತಹ ಗೊಂದಲ ಕೂಡ ಇರುತ್ತೆ. ಆದ್ರೆ ನೀವು ತುಂಬಾ ಜನರನ್ನ ನೋಡೋದ್ರಿಂದಾಗಿ ಬಂಜತನ ಇಬ್ಬರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತಾ, ಯಾವ ರೀತಿಯಾದಂತಹ ಬಂಜತನ ಇರುತ್ತೆ ಅಂತ? ಬಂಜತನ ಅಂದ್ರೆ ಅದರಲ್ಲಿ ಸಿಂಪ್ಟಮ್ಸ್ ತೋರಿಸ್ಬೇಕಂತ ಇಲ್ಲ. ಸೊ ಯೂಶಲಿ 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದು ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದ್ರೆ ಅಂತವ್ರು ಹೆಲ್ಪ್ ತಗೋಬೇಕಾಗತ್ತೆ. ಅಟ್ಲೀಸ್ಟ್ ಹೋಗಿ ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೋಬೇಕಾಗತ್ತೆ, ಎಲ್ಲ ನಾರ್ಮಲ್ ಆಗಿದೆಯಾ ಅಥವಾ ಏನೋ ತೊಂದರೆ ಇದೆಯಾ ಅಂತ ಅನ್ಬಿಟ್ಟು. ಇನ್ನು ಕೆಲವ್ರಿಗೆ ಆಬ್ವಿಯಸ್ ರೀಸನ್ಸ್ ಇರುತ್ತೆ. ಕೆಲವ್ರಿಗೆ ಪೀರಿಯಡ್ ರೆಗ್ಯುಲರ್ ಆಗಿ ಬರ್ತಾ ಇರೋದಿಲ್ಲ, ಅಥವಾ ಈ ತರ ಆಬ್ವಿಯಸ್ ರೀಸನ್ಸ್ ಇರುವಾಗ ಅವ್ರು ಇನ್ನೂ ಬೇಗನೆ ಕೂಡ ಹೋಗಿ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಸೊ ಸಿಂಪ್ಟಮ್ಸ್ ಅಂತ ಏನೂ ಇರೋದಿಲ್ಲ. ಸೊ ಅವರು ಅವೇರ್ನೆಸ್ ಇರಬೇಕು, ಅವ್ರಿಗೆ ಯಾವಾಗ ಹೋಗಿ ಚೆಕ್ ಮಾಡಬೇಕು, ಯಾವಾಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ನ ತಗೋಬೇಕು ಅಂತ ಅವೇರ್ನೆಸ್ ಇರಬೇಕಾಗತ್ತೆ ಬೇಸಿಕಲಿ. ಡಾಕ್ಟರ್, ಈಗ ತುಂಬಾ ಜನರಿಗೆ ಹೇಳ್ತಾರೆ, ಡಾಕ್ಟರ್ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡ್ಸಕ್ ಹೋದಾಗ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳಿ. ಇದನ್ನ ಹೇಗೆ ಡಿಸೈಡ್ ಮಾಡ್ತೀರಾ? ಅಂಡ್ ಅದಕ್ಕೆ ಏನಾದ್ರೂ ಚಿಕಿತ್ಸೆಗಳಿದ್ದಾವ? ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಅಂದ್ರೆ ಅದು ಸ್ಕ್ಯಾನ್ ಅಲ್ಲಿ ಯೂಶಲಿ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಸ್ಪೆಷಲ್ ಟೆಸ್ಟ್ ಮಾಡ್ತೀವಿ. HSD ಅಥವಾ ಎಕ್ಸ್ರೇ ಏನಿದೆ ಅದು ತೆಕ್ಕೋತೀವಿ. ಸೊ ಅದರಲ್ಲಿ ನಮಗೆ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಸೊ ಬಟ್ ತುಂಬಾ ಸತಿ HSD ಅಲ್ಲಿ ನಮಗೆ ಬ್ಲಾಕ್ ಇದ್ರೂ ನಾವು ಅದನ್ನ ಲ್ಯಾಪ್ರೋಸ್ಕೋಪಿ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ಟ್ಯೂಬ್ ಬ್ಲಾಕ್ ಇದ್ರೆ ಯೂಶಲಿ ಅದು ಕೆಲವು ಸತಿ ಕ್ಯಾನ್ಯುಲೇಷನ್ ಅಂತ ಮಾಡಿ ನಾವು ಅದನ್ನ ಡಿಸ್ಲಾಜ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಬಟ್ ತುಂಬಾ ಸತಿ ಅದು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂತ ಟೈಮ್ ನಲ್ಲಿ ಅವ್ರಿಗೆ IVF ಅಥವಾ ಪ್ರಣಾಳ ಶಿಶು ಅಂತ ಏನ್ ಹೇಳ್ತೀವಿ, ಆ ತರ ಚಿಕಿತ್ಸೆ ಬೇಕಾಗತ್ತೆ. ಕೆಲವರು ಈಗ ಟ್ಯೂಬೆಕ್ಟಮಿ ಆಗ್ಬಿಟ್ಟಿರುತ್ತೆ, ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಯಾವ್ದೋ ಕಾರಣಕ್ಕಾಗಿ ಅವರು ಮತ್ತೆ ಕನ್ಸೀವ್ ಆಗ್ಬೇಕು ಅಂತ ಟ್ರೀಟ್ಮೆಂಟ್ ತಗೊಳೋದಕ್ಕೆ ಬರ್ತಾರೆ. ಸೊ ಅಂತವ್ರಿಗೆ ನಾವು ಯಾವ ತರ ಟ್ಯೂಬಲ್ ಸರ್ಜರಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ನಾವು ಅದನ್ನ ರೀಕೆನಲೈಸ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ಬೋದು. ಅಂದ್ರೆ ಮತ್ತೆ ಆ ಟ್ಯೂಬ್ ನ ಜೋಡಿಸಿ ಸರಿ ಮಾಡೋ ಸರ್ಜರಿ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಡಾಕ್ಟರ್, ಇದ್ರ ಜೊತೆಗೆ ಇನ್ನೊಂದು ಟರ್ಮ್ ಅನ್ನ ನಾವು ಕೇಳಿರ್ತೀವಿ, AMH ಟ್ರೀಟ್ಮೆಂಟ್ ಅಂತ ಹೇಳಿ. AMH ಪರೀಕ್ಷೆ ಅಂದ್ರೆ ಏನು? ಇದು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ? AMH ಅಂದ್ರೆ ಒಂದು ಬ್ಲಡ್ ಟೆಸ್ಟ್. ನಾಗ್ಲೇ ಹೇಳ್ದಂಗೆ ಹೆಂಗಸರಿಗೆ ಮೊಟ್ಟೆ ಮುಂಚೆಯಿಂದ ಎಷ್ಟಿರುತ್ತೋ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಮತ್ತೆ ಅದು ಉತ್ಪಾದನೆ ಆಗೋದಿಲ್ಲ. ಸೊ AMH ಟೆಸ್ಟ್ ಏನ್ ಹೇಳುತ್ತೆ, ನಮ್ಗೆ ಫರ್ಟಿಲಿಟಿ ಕ್ಲಾಕ್ ಹೇಗೆ ಹೋಗ್ತಾ ಇದೆ ಅಂತ ಹೇಳುತ್ತೆ. ಸೊ AMH ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಮೊಟ್ಟೆಯ ಅಂಶಗಳೇನಿರುತ್ತೆ ಅದು ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಅಂತವರು ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಸ್ವಲ್ಪ ಬೇಗ ಬೇಗ ನಾವು ಟ್ರೀಟ್ಮೆಂಟ್ ತಗೋಬೇಕು, ಅಥವಾ ಟ್ರೈ ಮಾಡಿ ಅವರು ಬೇಗ ಬೇಗ ಪ್ರೆಗ್ನೆನ್ಸಿನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ AMH ಕಡಿಮೆ ಇದ್ದ ಕ್ಷಣ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಥವಾ ಅವ್ರಿಗೆ IVF ಟ್ರೀಟ್ಮೆಂಟೇ ಮಾಡ್ಬೇಕಂತ ಏನಿಲ್ಲ.
ಕೆಲವ್ರಿಗೆ ನ್ಯಾಚುರಲ್ ಆಗೋ ಆಗುತ್ತೆ. ಬಟ್ ಏನಂದ್ರೆ ಮೇನ್ ಆಗಿ ನಮ್ಗೆ ಟೈಮ್ ಎಷ್ಟಿದೆ, ಯಾವ ತರ ಟ್ರೀಟ್ಮೆಂಟ್ ಹೋಗ್ಬೇಕಂತ ಹೆಲ್ಪ್ ಮಾಡಕ್ಕೆ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಡಾಕ್ಟರ್, ಈಗ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾ ವಿಧಾನಗಳನ್ನ ನಾವು ನೋಡ್ತಾ ಇರ್ತೀವಿ. ಒಬ್ಬೊಬ್ರು ಒಂದನ್ನ ಇಷ್ಟಪಡ್ತಾರೆ, ಓಕೆ ಅಟ್ಲೀಸ್ಟ್ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿ. ಈಗ IUI ಇರ್ಬೋದು ಅಥವಾ IVF ಇರ್ಬೋದು, ಯಾವುದು ಬೆಟರ್ ಟ್ರೀಟ್ಮೆಂಟ್ ಅಂತ? IVF ಯಾವಾಗಲೂ ಬೆಟರ್ ಟ್ರೀಟ್ಮೆಂಟ್, ಬಿಕಾಸ್ ಅದರಲ್ಲಿ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ 65 to 70% ವರೆಗೂ ಈಗಿನ ಕಾಲದಲ್ಲಿ ಸಕ್ಸಸ್ ರೇಟ್ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆನ್ಸಿವ್ ಕೂಡ. ಸೊ ಎಲ್ಲರಿಗೂ ಹೋಗ್ತಾನೆ IVF ಟ್ರೀಟ್ಮೆಂಟ್ ಮಾಡ್ಬೇಕಂತ ಇಲ್ಲ. ಸೊ IUI ಟ್ರೀಟ್ಮೆಂಟ್ ಫಸ್ಟ್ ಸ್ಟೆಪ್ ಯಾವಾಗ್ಲೂ. ಸೊ IUI ಟ್ರೀಟ್ಮೆಂಟ್ ಮಾಡುವಾಗ ಏನ್ ಮಾಡ್ತೀವಿ, ಸ್ವಲ್ಪ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಇರುತ್ತೆ. ಈಗ ಮದುವೆ ಆಗಿ 2-3 ವರ್ಷ ಆಗಿರುತ್ತೆ, ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ, ಅಂತವ್ರಿಗೆ ನಾವು IUI ಮಾಡ್ತೀವಿ. ಅಥವಾ ಹಸ್ಬೆಂಡ್ ಸ್ಪರ್ಮ್ ಕೌಂಟ್ ಸ್ವಲ್ಪ ಕಡಿಮೆ ಇರುತ್ತೆ, ಅಂದ್ರೆ ತುಂಬಾ ಕಡಿಮೆ ಇದ್ದಾಗ IUI ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಸಬ್ನಾರ್ಮಲ್ ಕೌಂಟ್ಸ್ ಇದ್ರೆ ಅಥವಾ ಸಬ್ನಾರ್ಮಲ್ ಮೊಟಿಲಿಟಿ ಇದ್ರೆ ಅಂತವ್ರಿಗೆ ನಾವು IUI ಟ್ರೀಟ್ಮೆಂಟ್ ಮಾಡ್ಕೋತೀವಿ. ಸೊ ಕೆಲವ್ರಿಗೆ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಅಂತೀವಿ, ಅಂತವ್ರಿಗೂ ಹೆಲ್ಪ್ ಆಗತ್ತೆ. ಸೊ ಇಲ್ಲ ಕೆಲವ್ರಿಗೆ ಅಂದ್ರೆ ಡೋನರ್ ಸ್ಪರ್ಮ್ ತಗೋಬೇಕಾಗತ್ತೆ, ಅಂದ್ರೆ ಹಸ್ಬೆಂಡ್ ಸ್ಪರ್ಮ್ ಕೌಂಟ್ 0 ಇದ್ದಾಗ ನಾವು ಡೋನರ್ ಸ್ಪರ್ಮ್ ಯೂಸ್ ಮಾಡ್ತೀವಿ. ಸೊ ಅಂತ ಸನ್ನಿವೇಶಗಳಲ್ಲಿ ನಾವು IUI ನ ಯೂಸ್ ಮಾಡ್ಬೇಕಾಗತ್ತೆ. ಬಟ್ IUI ಅಲ್ಲಿ ನಮ್ಗೆ ಸಕ್ಸಸ್ ರೇಟ್ ಒಂದು 20 to 25% ವರೆಗೂ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಸೊ 2-3 ಸತಿ ಟ್ರೈ ಮಾಡ್ಬೇಕಾಗ್ಬೋದು. ಸೊ IUI ಬೆಟರ್ ಅಥವಾ IVF ಬೆಟರ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಪೇಷಂಟ್ ಮೇಲೆ ಹೋಗುತ್ತೆ. ಸೊ ಯಾರಿಗೆ IUI ಸೂಟಬಲ್ ಇರುತ್ತೋ ಅವ್ರಿಗೆ ಫಸ್ಟ್ IUI ಟ್ರೈ ಮಾಡ್ತೀವಿ. ಯಾರಿಗೆ IVF ಸೂಟಬಲ್ ಇರುತ್ತೋ ಅಂತವ್ರಿಗೆ ನಾವು IVF ಟ್ರೈ ಮಾಡ್ಬೇಕಾಗತ್ತೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ತುಂಬಾ ಜನ IVF ನ ಓಕೆ ಅಂತ ಒಪ್ಕೋತಾರೆ, ಅಂದ್ರೆ ಓಕೆ ಟ್ರೈ ಮಾಡೋಣ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅರಿವು ಕೂಡ ಬಂದಿದೆ. ಆದ್ರೂ ತುಂಬಾ ಜನ ಇದ್ದಾರೆ IVF ಅಂತ ಹೇಳಿದ್ರೆ ಹಿಂಜರಿತಾರೆ. ಸೊ ಹಿಂಜರಿಯೋದಕ್ಕೆ ಏನ್ ಕಾರಣ? ಅಂದ್ರೆ IVF ನಿಂದ ಆ ರೀತಿಯಾದಂತಹ ಅಡ್ಡ ಪರಿಣಾಮಗಳಿರುತ್ತವ ಅಂತ? IVF ಇಂದ ಹಿಂಜರಿಕೆ ಏನು ಅಂದ್ರೆ ಅವ್ರಿಗೆ ಅದೇ ಲಾಸ್ಟ್ ಟ್ರೀಟ್ಮೆಂಟ್ ಅಂತ ಬಂದ್ಬಿಟ್ಟಿರುತ್ತೆ ಮನ್ಸಲ್ಲಿ. ಸೊ IVF ಟ್ರೀಟ್ಮೆಂಟ್ ಫೇಲ್ ಆಗ್ಬಿಟ್ರೆ ಇನ್ನ ನಮ್ಗೇನು ಇರೋದೇ ಇಲ್ವಲ್ಲ ಅಂತಾನೆ ಮುಂದೆ ತಳ್ಕೊಂಡು ಹೋಗ್ತಾ ಇರ್ತಾರೆ ತುಂಬಾ ಜನ. ಬಟ್ ಅದನ್ನ ಅದು ಫಸ್ಟ್ ಟ್ರೀಟ್ಮೆಂಟ್ ಅಲ್ಲೇ ನಮ್ಗೆ ಎಲ್ಲ ಸೊಲ್ಯೂಷನ್ ಸಿಕ್ಬಿಟ್ಟು ಅದರಿಂದಾನೇ ಪರಿಹಾರ ಆದ್ರೆ ಅಂತ ಯೋಚಿಸೋದಿಲ್ಲ ಜನ. ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಅಲ್ಲಿ ಇಲ್ಲಿ ಕೇಳ್ಕೊಂಡು ಕೇಳಿಸ್ಕೊಂಡಿರ್ತಾರೆ. ಸೊ ಅದು ತಗೊಂಡ್ರೆ ತುಂಬಾ ಇಂಜೆಕ್ಷನ್ಸ್ ತಗೋಬೇಕಾಗತ್ತೆ, ತುಂಬಾ ರೆಸ್ಟ್ ತಗೋಬೇಕಾಗತ್ತೆ, ಕೆಲ್ಸಕ್ಕೆ ರಜಾ ಹಾಕ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಅವರು ಮುಂದೆ ದೂಡ್ತಾ ಇರ್ತಾರೆ. ಬಟ್ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ IVF ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಂಜೆಕ್ಷನ್ಸ್ ಬೇಕಾಗುತ್ತೆ, ಬಟ್ ತುಂಬಾ ಇಂಜೆಕ್ಷನ್ಸ್ ಅವರೇ ಹಾಕೋಬಹುದು ಮನೇಲಿ. ಹಾಸ್ಪಿಟ್ಲಿಗೆ ಬರಬೇಕು, ಡೈಲಿ ಟೈಮ್ ವೇಸ್ಟ್ ಮಾಡಬೇಕು ಅಥವಾ ಕೆಲಸಕ್ಕೆ ರಜಾ ಹಾಕ್ಬೇಕು, ಆ ತರ ಏನಿರೋದಿಲ್ಲ. ಸೊ ಯೂಶಲಿ ಒಂದ್ 8-10 ದಿನ ಇಂಜೆಕ್ಷನ್ಸ್ ಇರುತ್ತೆ. ಸೊ ಅದಾದ್ಮೇಲೂ ಪ್ರೊಸೀಜರ್ಸ್ ಎಲ್ಲ ಸಿಂಪಲ್ ಆಗಿರುತ್ತೆ, ಎಲ್ಲ ಡೇ ಕೇರ್ ಪ್ರೊಸೀಜರ್ಸ್. ಸೊ ಮಾರ್ನಿಂಗ್ ಅಡ್ಮಿಟ್ ಆದ್ರೆ ಬೈ ಈವ್ನಿಂಗ್ ಮನೆಗೆ ಹೋಗ್ಬೋದು ಅವರು. ಸೊ ಪ್ಲಸ್ IVF ಆದ್ಮೇಲೆ ರೆಸ್ಟ್ ತಗೋಬೇಕು, ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕು, ಕೆಲವರು ಅಳ್ಳಾಡೋದಿಲ್ಲ, ಆ ತರ ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದೆಲ್ಲ ಮಿತ್ಸ್, ಅದು ಆ ತರ ಇರ್ಬೇಕಂತೇನಿಲ್ಲ. ಸ್ವಲ್ಪ ಮಟ್ಟಿಗೆ ಪ್ರಿಕಾಷನ್ಸ್ ತಗೋಬೇಕು, ಬಟ್ ಮಾತ್ರೆಗಳನ್ನ ಕರೆಕ್ಟ್ ಆಗಿ ತಗೊಂಡ್ರೆ, ಬೇರೆ ಎಲ್ಲ ಪರ್ಟಿಕ್ಯುಲರ್ ಪ್ರಿಕಾಷನ್ಸ್ ಏನೇನಿದೆಯೋ ಅದು ತಗೊಂಡ್ರೆ, ಕೆಲ್ಸಕ್ಕೆ ರಜಾ ಹಾಕಿ ಮನೆಯಲ್ಲಿ ಬೆಡ್ ರೆಸ್ಟ್ ತಗೊಳ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಅದು ಸೊ ಯು ಕ್ಯಾನ್ ಟ್ರೀಟ್ ಇಟ್ ಲೈಕ್ ಎನಿ ಅದರ್ ನಾರ್ಮಲ್ ಟ್ರೀಟ್ಮೆಂಟ್. ಸೊ ಹಂಗಾಗಿ ತುಂಬಾ ಹಿಂಜರ್ಕೋತಾರೆ. ಪ್ಲಸ್ ಇನ್ನೊಂದೇನಂದ್ರೆ ಕಾಸ್ಟ್ ಗೋಸ್ಕರನು ಹಿಂಜರಿಕೋತಾರೆ. ಬಟ್ ಇವಾಗ ಕೆಲವುದು ಲೋ ಕಾಸ್ಟ್ IVF ಅಂತಾನು ಮಾಡ್ತೀವಿ. ಸೊ ಅಂದ್ರೆ ನಾವು ಮೇನ್ ಆಗಿ IVF ಅಲ್ಲಿ ನಮ್ಗೆ ಇಂಜೆಕ್ಷನ್ಸ್ ಕಾಸ್ಟ್ ಜಾಸ್ತಿ ಬರುತ್ತೆ. ಸೊ ಲೋ ಕಾಸ್ಟ್ IVF ಅಲ್ಲಿ ನಾವೇನ್ ಮಾಡ್ತೀವಿ, ಇಂಜೆಕ್ಷನ್ ನಂಬರ್ಸ್ ಅಥವಾ ಕ್ವಾಲಿಟಿ ಏನಾಗುತ್ತೆ ಅದನ್ನ ಇಂಜೆಕ್ಷನ್ಸ್ ನಂಬರ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ತೀವಿ. ಅಂದ್ರೆ ಮಿನಿಮಲ್ ಸ್ಟಿಮ್ಯುಲೇಷನ್ ಅಂತ ಮಾಡ್ಕೊಂಡು ಆದಷ್ಟು ಮಿನಿಮಲ್ ಡ್ರಗ್ಸ್ ನ ಯೂಸ್ ಮಾಡಿ ನಾವು ಮೊಟ್ಟೆಗಳನ್ನ ತೆಕ್ಕೋತೀವಿ. ಸೊ ಯಾರಿಗೆ ಅಫೋರ್ಡ್ ಮಾಡಕ್ ಆಗೋದಿಲ್ವೋ ಅವರು ಈ ತರ ಲೋ ಕಾಸ್ಟ್ IVF ಟ್ರೀಟ್ಮೆಂಟ್ ಕೂಡ ಬಳಸಬಹುದು. ಈಗ ಕೆಲವೊಬ್ರು ಟ್ರೈ ಮಾಡಿರ್ತಾರೆ, ಬಟ್ ಆದ್ರೂ ಕೂಡ IVF ಜೊತೆಗೆ ಅವರಿಗೆ ಗರ್ಭ ಧರಿಸೋದಕ್ಕೆ ವಿಫಲರಾಗಿರ್ತಾರೆ ಡಾಕ್ಟರ್. ಸೊ ಸಕ್ಸಸ್ ಆಗದೆ ಇದ್ದಾಗ ಅವ್ರಿಗೆ ಏನಾದ್ರೂ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಮೇ ಬಿ ಅವರು ಎಲ್ಲಾ ಹೋಪ್ಸ್ ಅನ್ನ ಕಳ್ಕೊಂಡಿರ್ತಾರೆ ಅನ್ಸುತ್ತೆ ಅಷ್ಟೊತ್ತಿಗೆ. IVF ಫೇಲ್ ಆಗೋದು ಚಾನ್ಸಸ್ ಯಾವಾಗ್ಲೂ 30 to 35% ಚಾನ್ಸ್ ಇದ್ದೇ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ IVF ಯಾಕೆ ಫೇಲ್ ಆಯ್ತಂತ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ತುಂಬಾ ಸತಿ ಏನಾಗುತ್ತೆ, ಇಂಜೆಕ್ಷನ್ ಡೋಸೇಜ್ ಕಡಿಮೆ ಇರುತ್ತೆ ಅಥವಾ ಇಂಜೆಕ್ಷನ್ ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ ಏನಿರುತ್ತೆ ಅದನ್ನ ಚೇಂಜ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಪ್ರೀವಿಯಸ್ ಸಮ್ಮರಿ ಏನಿರುತ್ತೋ ಅದನ್ನೆಲ್ಲ ಒಂದ್ಸತಿ ಇಟ್ಕೋಬೇಕಾಗತ್ತೆ, ಎಲ್ಲ ಬಿಸಾಕ್ಬಿಡ್ತಾರೆ ಅದು ಫೇಲ್ ಆದ ತಕ್ಷಣ ಎಲ್ಲ ಇದ್ ಮಾಡ್ಕೊಂಡು. ಸೊ ಇನ್ನೊಂದೇನಂದ್ರೆ ಮೊಟ್ಟೆ ಕ್ವಾಲಿಟಿ ಕೂಡ ಒಂದ್ಸತಿ ಎಫೆಕ್ಟ್ ಆಗುತ್ತೆ. ಸೊ ಆದಷ್ಟು ಏಜ್ ಆಗ್ತಾ ಆಗ್ತಾ ಮೊಟ್ಟೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಅದನ್ನ ನಾವು ಜಾಸ್ತಿ ರೀತಿಯಾಗಿ ಏನು ಮಾಡೋದಕ್ಕಾಗಲ್ಲ, ಬಿಕಾಸ್ ಅದು ಏಜ್ ರಿಲೇಟೆಡ್. ಬಟ್ ಕೆಲವು ಮಟ್ಟಿಗೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಎಲ್ಲ ಕೊಟ್ಬಿಟ್ಟು ಅದನ್ನ ಸ್ವಲ್ಪ ಆದಷ್ಟು ಮೊಟ್ಟೆ ಕ್ವಾಲಿಟಿನ ಇಂಪ್ರೂವ್ ಮಾಡ್ತೀವಿ. ಪ್ಲಸ್ ಸೂಟಬಲ್ ಪ್ರೋಟೋಕಾಲ್ಸ್ ಏನಿದೆ ಅದನ್ನ ಯೂಸ್ ಮಾಡಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲಸ್ ಈಗ ಕೆಲವರಿಗೆ ಸ್ಪರ್ಮ್ ಕೂಡ ತುಂಬಾ ಅಬ್ನಾರ್ಮಲ್ ಆಗಿರುತ್ತೆ, ಅದರಿಂದನೂ IVF ಫೇಲ್ ಆಗಿರೋ ಚಾನ್ಸಸ್ ಇರುತ್ತೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಸ್ಪರ್ಮ್ ಸೆಲೆಕ್ಷನ್ ಮೆಥಡ್ಸ್ ಅಂತ ಇರುತ್ತೆ.
ಸೊ ಇಮ್ಸಿ ಅಥವಾ ಪಿಕ್ಸಿ ಅಂತ ಯೂಸ್ ಮಾಡಿಕೊಂಡು ಸೊ ಒಳ್ಳೆ ಸ್ಪರ್ಮ್ನ ಹುಡುಕಿ ಇರೋದ್ರಲ್ಲೇನೆ ಒಳ್ಳೇದು ಎಂಬ್ರಿಯೋ ಬರೋ ಭ್ರೂಣ ಬರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಇನ್ನೊಂದ್ಸತಿ ಕೆಲವ್ರಿಗೆ ಏನಾಗುತ್ತೆ, ಎಲ್ಲ ಚೆನ್ನಾಗಿದ್ರು ಅದು ಭ್ರೂಣನೂ ಚೆನ್ನಾಗಿರುತ್ತೆ, ಗರ್ಭಕೋಶ ಚೆನ್ನಾಗಿರುತ್ತೆ, ಅದಿದ್ರೂ ಇಂಪ್ಲಾಂಟ್ ಆಗ್ತಾ ಇರೋದಿಲ್ಲ. ಅಂಥವ್ರಿಗೆ ನಾವು ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೈನ್ ಮಾಡ್ತೀವಿ. ಅಂದ್ರೆ ನಾವು ಹಾಕ್ತಾ ಇರೋ ಟೈಮು ಅದು ಹಿಡ್ಕೊಳ್ಳೋದಕ್ಕೆ ಸರಿ ಇರೋದಿಲ್ಲ. ಸೊ ಅದನ್ನ ನಾವು ಕಂಡಿಡಿದು ಯಾವ ಟೈಮಲ್ಲಿ ಸರಿಯಾದ ಟೈಮಲ್ಲಿ ಎಂಬ್ರಿಯೋಸ್ನ ಹಾಕಬೇಕು ಆ ಟೈಮಲ್ಲಿ ಹಾಕೋತೀವಿ. ಸೊ ಇನ್ನೂ ಕೆಲವ್ರಿಗೆ ಎಲ್ಲಾ ನಾರ್ಮಲ್ ಇದ್ರೂ ಫೇಲ್ ಆಗೋರ್ಗೆ ನಾವು ಇಮ್ಯುನೋಥೆರಪಿ ಅಂತ ಕೊಡ್ತೀವಿ. ಅಂದ್ರೆ ಈಗ ಹೇಗೆ ನಾವು ಬೇರೆಯವ್ರದ್ದು ಕಿಡ್ನಿ ತಗೊಂಡ್ರೆ ರಿಜೆಕ್ಷನ್ ಆಗಬಾರ್ದು ಅಂತ ನಾವೇನ್ ಪ್ರಿಕಾಷನ್ಸ್ ತಗೋಬೇಕಾಗುತ್ತೋ ಅದೇ ತರ ಭ್ರೂಣ ಕೂಡ ಅದು ಫಾರಿನ್ ಬಾಡಿ, ಸೊ ಅದು ಕೂಡ ರಿಜೆಕ್ಟ್ ಆಗಬಾರ್ದು ಅಂತ ನಾವು ಪ್ರಿಕಾಷನ್ಸ್ ತಗೊಂಡು ಅದು ಇಮ್ಯೂನ್ ಥೆರಪಿ ಕೊಟ್ಬಿಟ್ಟು ಆಮೇಲೆ ನಾವು ಮಾಡ್ಬೇಕಾಗತ್ತೆ. ಸೊ ಹಲವಾರು ಕಾರಣಗಳಿರುತ್ತೆ. ಸೊ ಆದಷ್ಟು ಒಂದ್ಸತಿ IVF ಫೇಲ್ ಆದ್ರೆ ಅದರಿಂದ ಧೃತಿಗೆಡಬಾರ್ದು, ಹಳೆ ರಿಪೋರ್ಟ್ಸ್ ಎಲ್ಲ ಇಟ್ಕೋಬೇಕು. ಸೊ ಅದು ಇಟ್ಕೊಂಡು ನೆಕ್ಸ್ಟ್ ಕನ್ಸಲ್ಟೇಷನ್ ಮಾಡಿ ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡಿದ್ರೆ ಆಗ್ಬಹುದು. ಸೊ ಡೆಡ್ ಎಂಡ್ ಅಂತ ಹೇಳ್ಬಾರ್ದು. ಸೊ ಬೇಸಿಕಲಿ ಎಲ್ಲಿ ತೊಂದರೆ ಆಗಿದೆ, ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ನಾವೆಲ್ಲಾ ತರದವ್ರನ್ನು ನೋಡಿದೀವಿ. ಒಂದ್ ಸೈಕಲ್ ಅಲ್ಲಿ ಎಂಬ್ರಿಯೋಸ್ ಅರೆಸ್ಟ್ ಆಗ್ಬಿಟ್ಟಿರುತ್ತೆ, ಬಟ್ ನೆಕ್ಸ್ಟ್ ಸೈಕಲ್ ಅಲ್ಲಿ ಅಷ್ಟೇ ಒಳ್ಳೆ ಎಂಬ್ರಿಯೋಸ್ ಬಂದು ಪ್ರೆಗ್ನೆನ್ಸಿನೂ ಆಗಿರುತ್ತೆ. ಸೊ ಹಂಗಾಗಿ ಯಾವ್ದನ್ನು ಒಂದ್ ಅಟೆಂಪ್ಟ್ ಗೆ ಬಿಡಬಾರ್ದು. ಡಾಕ್ಟರ್, ಅದ್ರ ಜೊತೆಗೆ ಈಗ ನೀವು 17 ವರ್ಷಗಳಿಂದ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಹಾಗಾಗಿ ತುಂಬಾ ಜನ ಪೇಷಂಟ್ ಅನ್ನ ನೋಡಿರ್ತೀರಾ. ಯಾವ ತರದ ಕೇಸಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ? ನಮ್ಮ ಹತ್ರ ಯೂಶಲಿ ಬರೋರೆಲ್ಲ ರಿಪೀಟೆಡ್ IVF ಫೇಲ್ಯೂಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆ ಹಲವಾರು ಸತಿ IVF ಮಾಡಿಸ್ಕೊಂಡು ಬಂದಿರ್ತಾರೆ, ಅಥವಾ ಪೋರ್ ರೆಸ್ಪಾಂಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಸತಿ ಇಂಜೆಕ್ಷನ್ ತಗೊಂಡ್ರು 1, 2, 3 ಆ ತರ ಮೊಟ್ಟೆಗಳು ಸಿಕ್ಕಿರುತ್ತೆ. ಸೊ ಅಂಥವ್ರನ್ನ ನಾವು ಜಾಸ್ತಿ ನೋಡ್ತೀವಿ. ಸೊ ಈ ತರ ತುಂಬಾ ಕಡಿಮೆ ಮೊಟ್ಟೆ ಸಿಗೋರ್ಗೆ ನಾವು ಮಿನಿಮಲ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತೀವಿ, ಪ್ಲಸ್ ಎಂಬ್ರಿಯೋ ಪೂಲಿಂಗ್ ಅಂತ ಮಾಡ್ತೀವಿ. 2-3 ಸೈಕಲ್ ನಾವು ಸ್ಟಿಮ್ಯುಲೇಟ್ ಮಾಡಿ ಭ್ರೂಣಗಳನ್ನ ಪೂಲ್ ಮಾಡಿಕೊಂಡು ಅದರಲ್ಲಿ ಬೆಸ್ಟ್ ಯಾವ್ದಿದೆನೋ ಆ ತರ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವು ಹಲವಾರು ಈ ತರ ಪೋರ್ ರೆಸ್ಪಾಂಡರ್ ಕಪಲ್ಸ್ ಏನಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಿದೆ. ಡಾಕ್ಟರ್, ಈಗ ಪ್ರಿಕಾಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. IVF ಗೂ ಮೊದಲು ಮತ್ತೆ IVF ಆದ ನಂತರದಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೋಬೇಕು? IVF ಮುಂಚೆ ಅಂತಂದ್ರೆ ಆದಷ್ಟು ಸಡನ್ ಆಗಿ ಬಂದ್ಬಿಟ್ಟು ನನ್ಗೆ IVF ಮಾಡಿ ಅಂತಂದ್ರೆ ಆಗೋದಿಲ್ಲ. ಸೊ ಒಂದ್ಸತಿ ಸ್ಕ್ಯಾನ್ ಮಾಡ್ಬೇಕಾಗತ್ತೆ, ಅವ್ರದ್ದು ಹಾರ್ಮೋನ್ ಟೆಸ್ಟ್ ಹೇಗಿದೆ ನೋಡ್ಕೋಬೇಕಾಗತ್ತೆ. ಸೊ ಇದಾದ್ಮೇಲೆ ನಾವು ಯೂಶಲಿ ಪ್ರೋಗ್ರಾಮ್ ಅಂತ ಮಾಡ್ತೀವಿ. 1 ಮಂತ್ ನಾವು ಚೆನ್ನಾಗಿ ಅದು ಮೊಟ್ಟೆ ಎಲ್ಲ ಬರೋದಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಾವು ಸ್ಟಾರ್ಟ್ ಮಾಡ್ಕೋತೀವಿ. ಪೇಷಂಟ್ ಸೈಡ್ ಇಂದ ನಾ ಹೇಳ್ದಂಗೆ ಅವರು ಡಾಕ್ಟರ್ ಹೇಳೋದನ್ನ ಫಾಲೋ ಮಾಡಿದ್ರೆ ಸಾಕು. ಬೇರೆ ತರಹದ ಯಾವುದೇ ಮೆಂಟಲ್ ಪ್ರಿಪರೇಷನ್ ಇರಬೇಕು, ಅದು ಬಿಟ್ಟು ಬೇರೆ ಯಾವ ತರದ್ದು ಪ್ರಿಕಾಷನ್ಸ್ ತಗೊಳ್ಳೋ ಅಥವಾ ಅವಶ್ಯಕತೆ ಇರೋದಿಲ್ಲ. ಸೊ ನಾ ಹೇಳ್ದಂಗೆ ಇಂಜೆಕ್ಷನ್ಸ್ ಕೂಡ ತುಂಬಾ ಸುಲಭ. ಮೋಸ್ಟ್ ಆಫ್ ದೆಮ್ ಅವರೇ ಮನೇಲಿ ಹಾಕೋಬಹುದು. ದಿನ ಹಾಸ್ಪಿಟಲ್ಗೆ ಹೋಗ್ಬೇಕು, ಎರಾಟಿಕ್ ಟೈಮಿಂಗ್ಸ್, ಶಿಫ್ಟ್ಸ್ ಅದೆಲ್ಲ ಏನು ಅದೆಲ್ಲ ಇದ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಈವನ್ ಪ್ರೊಸೀಜರ್ ಆದ್ಮೇಲೆ ಕೂಡ ಅದು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಫ್ರೆಶ್ ಟ್ರಾನ್ಸ್ಫರ್ ಮಾಡೋದಿಲ್ಲ. ಅಂದ್ರೆ ಮೊಟ್ಟೆ ತೆಗ್ಬಿಟ್ಟು ಎಲ್ಲ ಫ್ರೀಸ್ ಮಾಡ್ಬಿಡ್ತೀವಿ. ಸೊ ಅವ್ರಿಗೆ 1 ಮಂತ್ ಗ್ಯಾಪ್ ಕೊಡ್ತೀವಿ ಎಲ್ಲ ನಾರ್ಮಲ್ ಆಗೋದಕ್ಕೆ. ಸೊ ಮೆಂಟಲಿ ಕೂಡ ಅವರು ಪ್ರಿಪೇರ್ ಆಗಿರ್ತಾರೆ. ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಇಂಜೆಕ್ಷನ್ಸ್, ಸ್ಟ್ರೆಸ್ ಅದೆಲ್ಲ ಕಡಿಮೆ ಆಗಿರುತ್ತೆ. ಸೊ ಫ್ರೋಸನ್ ಟ್ರಾನ್ಸ್ಫರ್ ಅಂತ ಮಾಡ್ಕೋತೀವಿ. ಅಂದ್ರೆ 1 ಮಂತ್ ಅಲ್ಲಿ ಅದು ಮೊಟ್ಟೆ ತೆಗ್ಬಿಟ್ಟು ನೆಕ್ಸ್ಟ್ 1 ಮಂತ್ ಗ್ಯಾಪ್ ಬಿಟ್ಟು ಆಮೇಲೆ ನಾವು ಮೊಟ್ಟೆನ ಹಾಕೋತೀವಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಅದರ ಜೊತೆಗೆ IVF ಗೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ಕೊರೋನಾ ಏನಿದೆ, ಇದರಿಂದಾಗಿ ಏನಾದ್ರೂ ಪರಿಣಾಮ ಬೀರುತ್ತಾ, ಅದರ ಬಗ್ಗೆ ಕೂಡ ಡಾಕ್ಟರ್ ಅಶ್ವಿನಿ ಎಸ್ ಅವರ ಜೊತೆ ಮಾತಾಡೋಣ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಂಜೆತನಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅಶ್ವಿನಿ ಅವರ ಜೊತೆ ಮತ್ತಷ್ಟು ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲೊಬ್ರು ಕಾಲರ್ ರೆಡಿ ಇದ್ದಾರೆ. ಹಾವೇರಿಯಿಂದ ಪ್ರಭು, ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ ಪ್ರಭು ಅವರೇ. ಅಶ್ವಿನಿ ಮೇಡಮ್ ನಮಸ್ತೆ. ನಮಸ್ತೆ ಇವ್ರೆ. ಮೇಡಮ್ ಮತ್ತೆ 4 ವರ್ಷ ಆಯ್ತು. PCOD ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ ನಮ್ಮ ಮನೆಯವರಿಗೆ. ಪ್ಲಸ್ ಏಜ್ ರಿಲೀಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಮೇಡಮ್. ಏನ್ ಮಾಡ್ಬೇಕು ಮೇಡಮ್? ಅವ್ರದ್ದು ವಯಸ್ಸು ಎಷ್ಟು? 31 ಮೇಡಮ್. 31 ವರ್ಷ ಆಗಿದೆ. ತುಂಬಾ ದಪ್ಪ ಇದಾರ ಏನಾದ್ರು? ದಪ್ಪ ಇಲ್ಲ ಮೇಡಮ್, ಕರೆಕ್ಟ್ ಇದಾರಲ್ಲ. ಅದೇ PCOD ಅಲ್ಲಿ ಏನಾಗುತ್ತೆ, ಮಂತ್ಲಿ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ, ಪೀರಿಯಡ್ ಕೂಡ ತುಂಬಾ ಇರ್ರೆಗ್ಯುಲರ್ ಇರುತ್ತೆ. ಅಂತವ್ರಿಗೆ ಏನ್ ಮಾಡ್ತೀವಿ, ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಕೊಟ್ಟು ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ ಮಾಡ್ತೀವಿ. ಅಂದ್ರೆ 5 ಡೇಸ್ ಟ್ಯಾಬ್ಲೆಟ್ ಕೊಟ್ಟು ಸ್ಕ್ಯಾನ್ ಮಾಡಿ ನೋಡ್ಕೋತೀವಿ. ಅದಕ್ಕೆ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದ್ರೆ ಇಂಜೆಕ್ಷನ್ಗಳನ್ನ ಹಾಕಿ ಮೊಟ್ಟೆಗಳನ್ನ ಬೆಳೆಸಬೇಕಾಗುತ್ತೆ. ಅದು ಸ್ಕ್ಯಾನ್ ಅಲ್ಲಿ ಯಾವಾಗ ಅದು ಓಡ್ಕೊಳ್ಳೋ ಟೈಮ್ ಬರುತ್ತೋ ಆ ಟೈಮಲ್ಲಿ ನೀವು ಟ್ರೈ ಮಾಡ್ಬೇಕಾಗತ್ತೆ. ಸೊ ಈ ತರ ಒಂದು 5ರಿಂದ 6 ಸತಿ ಮಾಡ್ಬೇಕಾಗತ್ತೆ. ತುಂಬಾ ಸತಿ ರೆಸ್ಪಾಂಡ್ ಮಾಡ್ತಾರೆ. ಅದು ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಕೊಟ್ಟಾಗ ಮೊಟ್ಟೆ ಬೆಳೆಯಕ್ಕೆ ಶುರು ಆಗುತ್ತೆ.
ಬಟ್ ಕೆಲವ್ರಿಗೆ ಎಷ್ಟು ಮೊಟ್ಟೆ ಕೊಟ್ಟು ಎಷ್ಟು ಟ್ಯಾಬ್ಲೆಟ್ ಕೊಟ್ಟರು ಎಷ್ಟು ಇಂಜೆಕ್ಷನ್ ಕೊಟ್ಟರು ಬೆಳೆಯೋದಿಲ್ಲ. ಅಂಥವ್ರಿಗೆ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಕೂಡ ಮಾಡ್ಬೋದು. ಸೊ ಲಾಸ್ಟ್ ರಿಸಾರ್ಟ್ ಎಷ್ಟೇ ಇಂಜೆಕ್ಷನ್ ಕೊಟ್ಟರು ನಾವು ಬೆಳೀತಾ ಇಲ್ಲ ಅಂದಾಗ ಆವಾಗ ನಾವು IVF ನ ಮಾಡಬೇಕಾಗತ್ತೆ. ಸೊ ಈ ಥರ ನ್ಯಾಚುರಲ್ ಆಗಿ ಟ್ರೈ ಮಾಡುವಾಗ ಏನಾಗುತ್ತೆ, ನಾವು ಸಿಕ್ಕಾಬಟ್ಟೆ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ. ತುಂಬ ಮೊಟ್ಟೆಗಳು ಬಂದ್ಬಿಟ್ರೆ ಅದು ಹೊಟ್ಟೆಲ್ ನೀರು ತುಂಬಿಕೊಳ್ಳುತ್ತೆ, ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇರುತ್ತೆ. ಎಷ್ಟು ಟ್ವಿನ್ಸ್ ಆಗ್ಬೋದು, ಟ್ರಿಪ್ಲೆಟ್ಸ್ ಆಗ್ಬೋದು, ಕ್ವಾರ್ಟರ್ಪ್ಲೆಟ್ಸ್ ಆಗ್ಬೋದು. ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಯಾವಾಗ ಸ್ಟಿಮ್ಯುಲೇಟ್ ಮಾಡ್ತೀವೋ ಆಗ ಎಷ್ಟರ ಮಟ್ಟಿಗೆ ಹೋಗ್ಬೋದು ಅಷ್ಟರ ಮಟ್ಟಿಗೆ ಮೆಡಿಸಿನ್ಸ್ ಕೊಟ್ಟು ನಾವು ಟ್ರೈ ಮಾಡ್ತೀವಿ. ಬಟ್ ನೀವು ಇಲ್ಲಿವರೆಗೆ ಎಲ್ಲೂ ತೋರಿಸೇ ಇಲ್ಲ ಅಂತಂದ್ರೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಡಾಕ್ಟರ್ ಹತ್ರ ಹೋದ್ರೆ ಅವರು ಟ್ಯಾಬ್ಲೆಟ್ ಕೊಡ್ತಾರೆ, ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ ಸ್ಕ್ಯಾನ್ಸ್ ಮಾಡಿ ನಿಮಗೆ ಯಾವ ಟೈಮಲ್ಲಿ ಟ್ರೈ ಮಾಡ್ಬೇಕಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನೀವು ಟ್ರೈ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಪ್ರಭು ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಈಗ 17 ವರ್ಷಗಳಲ್ಲಿ ನೀವು ಬೇರೆ ಬೇರೆ ಕೇಸ್ಗಳನ್ನ ನೋಡಿರ್ತೀರಾ. ಅದರಲ್ಲಿ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕೇಸ್ಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದಾ ಅಂತ? ಇಂಟ್ರೆಸ್ಟಿಂಗ್ ಅಂದ್ರೆ ಒಂದು ಬೇರೆ ದೇಶದ ಹೊರ ದೇಶದ ಒಬ್ರು ಮಹಿಳೆ ಇದ್ರು. ಅವ್ರಿಗೆ ಲೈಕ್ ಶಿ ವಾಸ್ 35 years. ಸೊ ಥ್ಯಾಲಸೀಮಿಯಾ ಮೇಜರ್ ಅಂತ ಹೇಳ್ತೇವೆ. ಥ್ಯಾಲಸೀಮಿಯಾ ಮೇಜರ್ ಅಂದ್ರೆ ಹುಟ್ಟದಾಗಿಂದಾನೆ ಅದು ರಕ್ತ ಕಣ ಡೆಸ್ಟ್ರಾಯ್ ಆಗ್ತಾ ಇರುತ್ತೆ. ಓಕೆ. ಸೊ ಅವಾಗ ಏನಾಗುತ್ತೆ, ರಿಪೀಟೆಡ್ ಆಗಿ ಎವ್ರಿ 2 weeks ಅಥವಾ 3 weeks ಅವರು ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ತಗೋತಾ ಇರ್ತಾರೆ. ಸೊ ಅಂತವ್ರಿಗೆ ಏನಾಗುತ್ತೆ, ಐರನ್ ಓವರ್ಲೋಡ್ ಆಗಿ ಎಲ್ಲಾ ಆರ್ಗನ್ಸ್ ಅಲ್ಲೂ ಡೆಪಾಸಿಟ್ ಆಗಿರುತ್ತೆ. ಸೊ ಇವನ್ ಪಿಟ್ಯೂಟರಿಯಲ್ ಕೂಡ ಡೆಪಾಸಿಟ್ ಆಗಿ ಸೊ ಪೀರಿಯಡ್ಗೂ ಕೂಡ ಪ್ರಾಬ್ಲಮ್ ಆಗ್ಬೋದು, ಮೊಟ್ಟೆ ಬೆಳವಣಿಗೆ ಕೂಡ ಪ್ರಾಬ್ಲಮ್ ಆಗ್ಬೋದು. ಸೊ ಬಟ್ ಅವರು ಶಿ ವಾಸ್ ಹೆಲ್ ಬೆಂಟ್, ನಂದೇ ಮಗು ಆಗ್ಬೇಕಂತ ಅವರು ಹಠ ಹಿಡಿದು ಕೂತಿದ್ರು. ಶಿ ವಾಸ್ ಒನ್ ವೆಲ್ ಮ್ಯಾನೇಜ್ ಕೇಸ್. 35 years ವರ್ಗೂ ಚೆನ್ನಾಗಿ ಬದುಕಿದ್ರು, ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿದ್ರು. ಸೊ ಆಲ್ರೆಡಿ ಮಲೇಷ್ಯಾಲ್ ಹೋಗಿ 2 cycle IVF ಮಾಡಿದರು, 2 ಫೇಲ್ ಆಗಿತ್ತು. ಮತ್ತೆ ಅದು ಹೇಗೆ ಸಕ್ಸಸ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲೊಬ್ರು ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ದಿವ್ಯಾ. ನಮಸ್ತೆ ದಿವ್ಯಾ ಅವರೇ. ನಮಸ್ತೆ ಡಾಕ್ಟರ್ ಇದಾರೆ, ನಿಮ್ ಪ್ರಶ್ನೆ ಕೇಳಿ. ಎಸ್, ಮಾತಾಡಿ. ಹಲೋ, ಹೇಳಿ ದಿವ್ಯಾ. ಮ್ಯಾಮ್, ಇಲ್ಲಿ ಕನ್ಯಾ ಸ್ಪೆಷಾಲಿಟಿ ತೋರಿಸ್ಕೊಂತ ಇದೀನಿ. ನನ್ಗೆ HSG ಮತ್ತೆ ಉಕಾಗೋ ಇಂಜೆಕ್ಷನ್ ಹಾಕಿದ್ದಾರೆ. ಅದು ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಬೇರೆಯವ್ರು. ಅದಕ್ಕೆ ರೆಸ್ಟ್ ಅಲ್ಲಿ ಇರ್ಬೋದಾ ಅಥವಾ ಏನಾದ್ರು ವರ್ಕ್ ಮಾಡ್ಬೋದಾ ಅಂತ? ನಾ ಹೇಳಿದ್ನಲ್ಲ, ಅವತ್ ಒಂದಿನ ನೀವು ರೆಸ್ಟ್ ಅಲ್ಲಿ ಇದ್ರೆ ಸಾಕು. ನೆಕ್ಸ್ಟ್ ಡೇ ಇಂದ ನೀವೆಲ್ಲ ನಾರ್ಮಲ್ ಕೆಲಸ ಮಾಡ್ಬೋದು. ಸ್ವಲ್ಪ ಭಾರ ಎತ್ತೋದು ಅಂತದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಸಾಕು. ಸೊ ಫುಲ್ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಂತ ಏನಿಲ್ಲ. ಸೊ ಓಕೆ, ಥ್ಯಾಂಕ್ ಯು ದಿವ್ಯಾ ಅವರೇ ಕರೆ ಮಾಡೋದಕ್ಕಾಗಿ. ಆಸ್ ಡಾಕ್ಟರ್, ನಾನು ಕೂಡ ತುಂಬಾ ಕೇಳಲ್ಪಟ್ಟಿದ್ದೀನಿ, ಅಂದ್ರೆ ಎಲ್ಲೆಲ್ಲ ಫೇಲ್ಯೂರ್ ಆದವರು ಕೂಡ ನಿಮ್ ಹತ್ರ ಬಂದ್ರೆ ಅವರು ಕನ್ಸೀವ್ ಆಗ್ತಾರೆ ಅಂತ ಹೇಳಿ. ಸೊ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಮುಂದುವರಿಸಿ. ಅದೇ, ಸೊ ಆ ತರ ಆಗಿ ಅವರು ಮತ್ತೆ ಎಷ್ಟೇ ಇದ್ ಮಾಡಿದ್ರು ಅವ್ರು ನಂದೇ ಟ್ರೈ ಮಾಡ್ಬೇಕಂತ ಬಂದ್ರು. ಸೊ ಫಸ್ಟ್ ಟೈಮ್ ಮಾಡಿದಾಗ ನಮ್ಗೆ 3 ಮೊಟ್ಟೆ ಸಿಕ್ಕಿದ್ದು. ಸೊ ಅದನ್ನು ಸ್ವಲ್ಪ ಪುವರ್ ಕ್ವಾಲಿಟಿದೇ ಇತ್ತು. ಸೊ ಅದಾದ್ಮೇಲೆ ನಾವು ಮತ್ತೆ ಎಲ್ಲ ಅವ್ರಿಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಡ್ ಮಾಡಿ ಸ್ವಲ್ಪ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಮ್ಗೆ ಮತ್ತೆ 5 ಮೊಟ್ಟೆ ಸಿಕ್ತು. ಸೊ ಒಟ್ಟು ನಮ್ಮ ಹತ್ರ 8-9 ಭ್ರೂಣಗಳನ್ನ ನಾವು ಬೆಳೆಸಿ ಅದರಲ್ಲಿ ಬೆಸ್ಟ್ ಇರೋದನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಅವ್ರಿಗೆ ಟ್ವಿನ್ ಪ್ರೆಗ್ನೆನ್ಸಿ ಆಗಿ ಲಾಸ್ಟ್ ಇಯರ್ ಡೆಲಿವರಿ ಕೂಡ ಆಯ್ತು ಅವ್ರಿಗೆ. ಸೊ ಹಾಗಾಗಿ ಯಾವತ್ತು ಕೂಡ ಅಂದ್ರೆ ಕಳ್ಕೋಬಾರ್ದು, ಹೋಪ್ಸ್ ಕಳ್ಕೋಬಾರ್ದು. ಸೊ ಏನ್ ಮಾಡ್ಬೇಕು ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಸಕ್ಸಸ್ ಆಗೇ ಆಗತ್ತೆ. ಕರೆಕ್ಟ್ ಡಾಕ್ಟರ್. ಅದ್ರ ಜೊತೆಗೆ ನಿಮ್ಮಂತ ಡಾಕ್ಟರ್ ಕೂಡ ಸಿಕ್ಕಿರ್ಬೇಕು ಅಂತ ಹೇಳಿ. ಓಕೆ, ಮತ್ತಷ್ಟು ಮಾತಾಡ್ತೀನಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಪುತ್ತೂರಿನಿಂದ ಪ್ರಕಾಶ್. ನಮಸ್ತೆ ಪ್ರಕಾಶ್ ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ಡಾಕ್ಟರ್ ಇದಾರೆ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ಹೇಳಿ ಪ್ರಕಾಶ್. ನಮ್ ಮಿಸ್ಸಸ್ ಆಕ್ಚುಲಿ ಇರ್ರೆಗ್ಯುಲರ್ ಡೇಟ್ ಇತ್ತು. ಅವ್ರಿಗೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ರು. 1 time ಕರೆಕ್ಟ್ ಆಗ್ತಾರೆ, 1-2 months ಸರಿ ಆಗಲ್ಲ, ಈ ತರ ಪ್ರಾಬ್ಲಮ್. ಇರೆಗ್ಯುಲರ್ ಅಂದ್ರೆ ಬೇಗ ಬರತ್ತಾ ಅಥವಾ ಲೇಟ್ ಆಗತ್ತಾ? ಲೇಟ್ ಮೇಡಮ್. ಈಗ ಪ್ರೆಸೆಂಟ್ 1 ತಿಂಗಳು 25 ದಿನ ಆಯ್ತು, ಇನ್ನೂ ಆಗಿಲ್ಲ. ಲಾಸ್ಟ್ ಮಂತ್ ಕರೆಕ್ಟ್ ಆಗಿದ್ರು, ಇನ್ನು ಕನ್ಸೀವ್ ಆಗ್ಲಿಲ್ಲ. ಈಗ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ನಿಮ್ಗೆ? 5 ವರ್ಷ ಆಯ್ತು ಮೇಡಮ್. ಬೇರೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾರ? ನಿಮ್ದು ಒಂದ್ಸರಿ ಚೆಕ್ ಮಾಡಿಸಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು, ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ದು ಚೆಕ್ ಮಾಡಿಸಿದಾರಾ? ನಾನು 2 ಸರಿ ಸಿಮನ್ ಎಲ್ಲ ಮಾಡಿಸ್ದೆ, ನಂದು ನಾರ್ಮಲ್ ಇದೆ ಅಂತ ಹೇಳಿದ್ರು. ಟ್ಯೂಬ್ ಚೆಕ್ ಮಾಡಿದಾರಾ ಅಥವಾ ಅದು ಮಾಡಿಲ್ಲ? ಇಲ್ಲ ಮೇಡಮ್, ಆತರ ಗೊತ್ತಿಲ್ಲ. ಒಟ್ಟು ನನಗೆ ಸಿಮನ್ ಅನಾಲಿಸಿಸ್ 2 ಸರಿ ಮಾಡಿಸ್ದೆ. ಆದ್ರೆ ಇವ್ರದ್ದು ಸ್ಕ್ಯಾನ್ ಮಾಡಿದ್ರು, ಎಲ್ಲ ನಾರ್ಮಲ್ ಇದೆ, ತೊಂದರೆ ಇಲ್ಲ, ವೆಯ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲ, 5 ವರ್ಷ ಆಯ್ತಲ್ಲ, ಈಗ ನ್ಯಾಚುರಲ್ ಆಗಿ ಆತರ ನಾರ್ಮಲ್ ಆಗಿ ಟ್ರೈ ಮಾಡೋದನ್ನ ನಿಲ್ಸಿ ನೀವು ಸ್ವಲ್ಪ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದನ್ನ ಹೇಳ್ದಂಗೆ ಅದು ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ ಮಾಡ್ತಾರೆ. ಓವ್ಯುಲೇಷನ್ ಇಂಡಕ್ಷನ್ ಮಾಡಿ ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ. ಸೊ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಬೆಳೀತಾ ಇದೆಯಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಬೆಳೆಯೋ ಟೈಮಲ್ಲಿ ನೀವು ಟ್ರೈ ಮಾಡಬೇಕಾಗತ್ತೆ. ಸೊ ಅಟ್ ದ ಸೇಮ್ ಟೈಮ್ ಅದು ಟ್ಯೂಬ್ ಬ್ಲಾಕ್ ಇದೆಯಾ ಅಥವಾ ಓಪನ್ ಇದೆಯಾ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ, ಅವ್ರು ಅದನ್ನ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೋತಾರೆ. ಬಿಕಾಸ್ ಆಲ್ರೆಡಿ 5 ವರ್ಷದ ಆಗಿರೋದ್ರಿಂದ ಮತ್ತೆ ನ್ಯಾಚುರಲ್ ಅಂತ ಮುಂದೆ ದೂಡೋದು ಬೇಡ.
ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಅದರ ಜೊತೆಗೆ ಬಂಜತನಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅಶ್ವಿನಿ ಅವ್ರ ಜೊತೆ ಮಾತಾಡೋಣ ಬ್ರೇಕ್ ಆದ್ಮೇಲೆ. ಸ್ವಾಗತ ವೀಕ್ಷಕರೇ. IVFಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅಶ್ವಿನಿ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮೊದಲು ದಾವಣಗೆರೆಯಿಂದ ಮಧುಸೂದನ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ ಮೇಡಮ್. ಹಾ ನಮಸ್ತೆ ಮಧುಸೂದನ್, ಹೇಳಿ. ಮೇಡಮ್ ನಮಗೆ ಮ್ಯಾರೇಜ್ಗೆ 5 years ಆಯ್ತು. ಹಾ ಈಗ 3 times ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಮೇಡಮ್ ಅವ್ರಿಗೆ. ಓಕೆ. ನಮ್ಮ ವೈಫ್ಗೆ ಹಾ ಒಂದು ಟ್ಯೂಬ್ ರಿಮೂವ್ ಮಾಡಿದ್ದಾರೆ. ಹಾ ಈಗ ನೆಕ್ಸ್ಟ್ ಎಲ್ಲ ನ್ಯಾಚುರಲ್ ಆಗಿ ಆಗಿದ್ದ ಅಥವಾ ನ್ಯಾಚುರಲ್ ಮೇಡಮ್? ನ್ಯಾಚುರಲ್. ಎಲ್ಲ ಒಂದೇ ಟ್ಯೂಬ್ ಅಲ್ಲಿ ಆಗಿದ್ದ ಅಥವಾ ಇನ್ನೊಂದು ಟ್ಯೂಬ್ ಅಲ್ಲೂ ಆಗಿತ್ತಾ? ಅದು ಎಕ್ಸಾಕ್ಟ್ ಗೊತ್ತಿಲ್ಲ ಮೇಡಮ್. ಒಂದು 2 times ಇಂಜೆಕ್ಷನ್ ಇಂದ ಇದು ಮಾಡಿದ್ದಾರೆ, ಅದನ್ನ ಅಬೋರ್ಷನ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾತ್ರ ಅದು ಗೊತ್ತಾಗಿರ್ಲಿಲ್ಲ, ಸೊ ಅದು ಟ್ಯೂಬ್ ರಿಮೂವ್ ಮಾಡಿ ಇದು ಮಾಡಿದ್ದಾರೆ. ಓಕೆ. ಸೊ ಅದು ಯೂಶಲಿ ಟ್ಯೂಬಲ್ ಏನಾದ್ರು ತೊಂದರೆ ಇದ್ರೇನೆ ಅದು ಎಕ್ಟೋಪಿಕ್ ಆಗೋದು. ಸೊ ಅದು ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ಬಿಟ್ರೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಅದು ಯಾವಾಗ ಸ್ವಲ್ಪ ಡ್ಯಾಮೇಜ್ ಆಗಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗದೆ ಹಾಗೆ ಉಳ್ಕೊಳ್ಳುತ್ತೋ ಅಂತ ಟೈಮಲ್ಲಿ ಅದು ಭ್ರೂಣ ಹೋಗಿ ಅದರಲ್ಲೇ ಕಚ್ಕೊಂಡ್ಬಿಡುತ್ತೆ. ಸೊ ಮೇನ್ ಆಗಿ ಅದು ಟ್ಯೂಬ್ ಹೇಗಿದೆ ಅಂತ ಒಂದ್ಸತಿ ಲ್ಯಾಪ್ರೋಸ್ಕೋಪಿ ಮಾಡಿ ಅಥವಾ ಟ್ಯೂಬ್ ಟೆಸ್ಟ್ ಮಾಡಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದು ನೋಡ್ಕೊಂಡು ಅದು ನಾರ್ಮಲ್ ಆಗಿದ್ರೆ ಮಾತ್ರ ನೀವು ನ್ಯಾಚುರಲ್ ಆಗಿ ಪ್ರೋಗ್ರೆಸ್ ಮಾಡಿ. ಅದೇನಾದ್ರೂ ಡ್ಯಾಮೇಜ್ ಆಗಿದೆ ಅಂತಂದ್ರೆ ಅಥವಾ ಅದು ಏನಾದ್ರೂ ತುಂಬಾ ಅನ್ಹೆಲ್ದಿ ಟ್ಯೂಬ್ ಇದೆ ಅಂತಂದ್ರೆ ಅವಾಗ ನೀವು IVF ಮಾಡ್ಕೊಳ್ಳೋದು ಸೂಕ್ತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಮಧುಸೂದನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಈಗ IVF ಮಾಡಿದ ನಂತರದಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಂತ? IVF ಸೈಡ್ ಎಫೆಕ್ಟ್ಸ್ ಅಂದ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಪ್ರೊಸೀಜರ್ ರಿಲೇಟೆಡ್ ಇರುತ್ತೆ. ಸೊ ನಾವು ಯಾವಾಗ ಅದು ಮೊಟ್ಟೆ ಜಾಸ್ತಿ ತೆಗೆಯೋದಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವೋ ಅದರಿಂದ ಹೊಟ್ಟೆಲ್ ನೀರು ತುಂಬಿಕೊಳ್ಳೋದು ಆ ತರ ರಿಸ್ಕ್ ಇರುತ್ತೆ. ಬಟ್ ಅದು ಕಂಪ್ಲೀಟ್ಲಿ ಪ್ರಿವೆಂಟಬಲ್. ನಾವು ಯಾವ ರೀತಿ ನಾವು ಇಂಜೆಕ್ಷನ್ಸ್ ಯೂಸ್ ಮಾಡ್ತೀವಿ, ಯಾವ ರೀತಿ ನಾವು ಪೇಷಂಟ್ಗೆ ಸ್ಟಿಮ್ಯುಲೇಷನ್ ಕೊಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಅದು ಯಾವುದು ಆಗದೆ ಇರೋ ತರ ನಾವು ನೋಡ್ಕೊಂಡಿರ್ತೀವಿ. ಇನ್ನೊಂದು ಮೇನ್ ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ. ಸೊ ಹೈಯರ್ ಆರ್ಡರ್ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಟ್ರಿಪ್ಲೆಟ್ಸ್ ಇರ್ಬೋದು, ಕ್ವಾಡ್ರಿಪ್ಲೆಟ್ಸ್ ಇರ್ಬೋದು, ಇದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇವಾಗ ನಮ್ದು ಫೆಸಿಲಿಟೀಸ್ ಅಥವಾ ಏನು ಇದೆಯೋ ಅದು ತುಂಬಾನೇ ಮುಂದುವರೆದಿದೆ. ಸೊ ಹೀಗಾಗಿ ನಾವು ಒಳ್ಳೆ ಎಂಬ್ರಿಯೋ ಸೆಲೆಕ್ಟ್ ಮಾಡಿ 1 ಅಥವಾ 2 ಮಾತ್ರ ಟ್ರಾನ್ಸ್ಫರ್ ಮಾಡಿ ಅದನ್ನೆಲ್ಲ ನಾವು ಆಗದೆ ಇರೋ ತರ ತಡೆಗಟ್ಟಬಹುದು. ಪ್ಲಸ್ ಇನ್ನೊಂದು ಏನು ಅಪ್ರೆನ್ಷನ್ ಎಲ್ಲ ಜನಕ್ಕೆ ಅಂದ್ರೆ IVF ಆದ್ರೆ ಏನಾದ್ರೂ ತೊಂದರೆ ಆಗ್ಬೋದು, ಅಬ್ನಾರ್ಮಲ್ ಆಗಿ ಹುಟ್ಬೋದು ಮಗು ಅಂತ ಅದೊಂದು ತಲೆಯಲ್ಲಿ ಉಟ್ಕೊಂಡ್ಬಿಟ್ಟಿರುತ್ತೆ. ಸೊ ಈಗ IVF ಶುರುವಾಗಿ ಆಲ್ಮೋಸ್ಟ್ 40 years ಆಯ್ತು. ಸೊ 40 years ಇಂದ ನಮಗೆ ಎಲ್ಲಾ ಸ್ಟಡೀಸ್ ಇದೆ. ಸೊ ನಾರ್ಮಲ್ ಪ್ರೆಗ್ನೆನ್ಸಿಲ್ ಕೂಡ ನಮಗೆ 1-2% ಅಬ್ನಾರ್ಮಾಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೇಮ್ ಥಿಂಗ್ IVF ಅಲ್ಲಿ ಕೂಡ ಅಪ್ಲಿಕಬಲ್. ಸೊ 2-2.5% ಆಗ್ಬಹುದು. ಸೊ ಅದು ಪ್ರೊಸೀಜರ್ ರಿಲೇಟೆಡ್ ಅಲ್ಲ, ಅದು ನ್ಯಾಚುರಲ್ ಆಗಿ ಹೇಗಾಗುತ್ತೋ ಅದರಿಂದನೇ ಇಲ್ಲೂ ಕೂಡ ಆಗ್ಬಹುದು ಅಷ್ಟೇನೆ. ಡಾಕ್ಟರ್, ಇದ್ರ ಜೊತೆಗೆ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು ಅಂತ? ಎಂಡೋಮೆಟ್ರಿಯೋಸಿಸ್ ಅಂದ್ರೆ ನಮ್ ಹೇಗೆ ಬ್ಲೀಡಿಂಗ್ ಮಂತ್ಲಿ ಆಗತ್ತೋ ಅದೇ ತರ ಅದು ಹೊಟ್ಟೆ ಒಳಗಡೆನೂ ಬ್ಲೀಡ್ ಆಗ್ತಾ ಇರುತ್ತೆ. ಬಟ್ ತುಂಬಾ ಜನಕ್ಕೆ ಅದೆಲ್ಲೂ ಅಂಟ್ಕೊಳ್ಳೋದಿಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಕೆಲವ್ರಿಗೆ ಏನಾಗುತ್ತೆ, ಅದು ಹೊಟ್ಟೆ ಒಳಗಡೆ ಹೋಗಿದ್ ಬ್ಲೀಡಿಂಗ್ ಅಂಡಾಶಯದಲ್ಲಿರ್ಬೋದು ಅಥವಾ ಟ್ಯೂಬ್ ಮೇಲೆ ಇರ್ಬೋದು ಅಥವಾ ಕರಳುಗಳ ಮೇಲೆಲ್ಲ ಅಂಟ್ಕೊಂಡು ಅಲ್ಲೆಲ್ಲ ಬೆಳೆಯಕ್ ಶುರುವಾಗತ್ತೆ. ಸೊ ಅದು ಎವ್ರಿ ಮಂತ್ ಅಲ್ಲಿ ಬ್ಲೀಡಿಂಗ್ ಆದಾಗ ಒಂದಕ್ಕೊಂದು ಅಂಟ್ಕೊಂಡು ಈ ತರ ಟ್ಯೂಬ್ ಎಲ್ಲೋ ಹೋಗಿ ಸಿಗಾಕೊಂಡ್ಬಿಟ್ಟಿರುತ್ತೆ, ಓವ್ರೀಸ್ ಎಲ್ಲೋ ಹೋಗಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಮಂತ್ಲಿ ಮೇನ್ ಸಿಂಪ್ಟಮ್ ಏನಂದ್ರೆ ತುಂಬಾನೇ ಸಿವಿಯರ್ ಪೇನ್ ಬರುತ್ತೆ. ಸೊ ಎಷ್ಟು ಸತಿ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಅದು ಪೇನ್ ಕಡಿಮೆ ಆಗೋದಿಲ್ಲ, ಇಂಜೆಕ್ಷನ್ ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗೋದಿಲ್ಲ. ನಮ್ಗೆ ಸ್ಕ್ಯಾನ್ ಮಾಡಿದ್ರೆ ಕೆಲವು ಸತಿ ನಮ್ಗೆ ಅಂಡಾಶಯದಲ್ಲಿ ಸಿಸ್ಟ್ಗಳು ಅದು ಇದು ಕಾಣಿಸೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ನಮ್ಗೆ ತುಂಬಾ ಸತಿ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ, ಎಲ್ಲ ಅಂಟ್ಕೊಂಡಿರುವಾಗ ನಾವು ಅದು ಬಾಪ್ಸಿ ತೆಗೆದು ನೋಡ್ಬೇಕಾಗತ್ತೆ. ಸೊ ಅಂತವ್ರು ಸ್ವಲ್ಪ ಬೇಗನೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಎಸ್ಪೆಷಲಿ ತುಂಬಾನೇ ಡಿಸ್ಮೆನೋರಿಯಾ ಅಂತ ಹೇಳ್ತೀವಲ್ಲ, ತುಂಬಾನೇ ಪೇನ್ಫುಲ್ ಪೀರಿಯಡ್ ಇರೋರು ಸ್ವಲ್ಪ ಬೇಗ ಡಾಕ್ಟರ್ನ ಅಪ್ರೋಚ್ ಮಾಡ್ಬೇಕಾಗತ್ತೆ. ಡಾಕ್ಟರ್, ಇದ್ರ ಜೊತೆಗೆ ನೀವು ಟ್ರೀಟ್ ಮಾಡಿರುವ ಬೇರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕೇಸ್ಗಳನ್ನ ನಮ್ ಜೊತೆಗೆ ಹೇಳಬಹುದಾ ಅಂತ? ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಂದ್ರೆ ಒಬ್ರು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದು ತುಂಬಾನೇ ವೆರಿ ಕಾಮನ್ ಆಕ್ಚುಲಿ. ಎಲ್ಲಾರು ಅದೇ ಹೇಳ್ತಾರೆ, ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತ. ಸೊ ಆ ತರನೇ ಒಂದು ಕೇಸ್ ಇದೆ ಇದು. ಸೊ ಅವ್ರಿಗೆ ಇನ್ನ ಚಿಕ್ಕ ವಯಸ್ಸು, 28 years. ಸೊ 4-5 ವರ್ಷ ಮದ್ವೆ ಆಗಿತ್ತು, ಬಟ್ ಅದ್ರಲ್ಲಿ ಟ್ರೈ ಮಾಡ್ತಾ ಇದ್ದಿದ್ದು ಅವರು ಲಾಸ್ಟ್ 1 year ಇಂದ ಮಾತ್ರ. ಸೊ ಎಲ್ಲ ನೋಡಿದಾಗ ಎಲ್ಲದೂ ನಾರ್ಮಲ್ ಬರ್ತಾ ಇತ್ತು, ಸ್ಪರ್ಮ್ ಕೌಂಟ್ ಚೆನ್ನಾಗಿತ್ತು, ಗರ್ಭಕೋಶ ಕೂಡ ಚೆನ್ನಾಗಿತ್ತು, ಮೊಟ್ಟೆನೂ ಚೆನ್ನಾಗಿ ಬರ್ತಾ ಇತ್ತು. ಸೊ ಒಂದ್ 3-4 ಸೈಕಲ್ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರು, ಇನ್ನೊಂದು 3-4 ಸತಿ IVI ಟ್ರೈ ಮಾಡಿದ್ರು. ಸೊ ಕೊನೆಗೆ ಏನೂ ಆಗ್ತಾ ಇಲ್ವಲ್ಲ ಅಂತ ನಾವು IVF ಮಾಡ್ಬೇಕಾಗಿತ್ತು. ಸೊ IVF ಅಲ್ಲಿ ಕೂಡ ನಮ್ಗೆ ಒಳ್ಳೆ ಭ್ರೂಣ ಬಂತು, ಅದನ್ನ ಹಾಕಿದಾಗ ಕೂಡ ಅದು ನೆಗೆಟಿವ್ ಬಂತು. ಸೊ ಏನಾಗ್ತಾ ಇದೆ ಅಂತ ನೋಡಿದಾಗ ಅದು ಮತ್ತೆ ಸೆಕೆಂಡ್ ಟೈಮ್ ಅವ್ರದೇ ಭ್ರೂಣ ಇದ್ದಿದ್ರಿಂದ ಅದನ್ನ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ವಿ.
ಅವಾಗ ಅವ್ರು ಏನ್ ಮಾಡಿದ್ರು 7th ಡೇ ಇಂದಾನೆ ಅವರು ಪ್ರೆಗ್ನೆನ್ಸಿ ಚೆಕ್ ಮಾಡಕ್ ಶುರು ಮಾಡಿದ್ರು. ಸೊ ಅವಾಗ ಎಲ್ಲ ಪಾಸಿಟಿವ್ ಬರ್ತಾ ಇತ್ತು. ನಾವೇನ್ ನಾರ್ಮಲ್ ಆಗಿ ಅಂದ್ರೆ ಲೈಟ್ ಆಗಿ ಪಾಸಿಟಿವ್ ಬರ್ತಾ ಇತ್ತು, ನಾವು ಟೆಸ್ಟ್ ಮಾಡೋ ಟೈಮಲ್ಲಿ ಅದು ನೆಗೆಟಿವ್ ಬಂದಿರ್ತಿತ್ತು. ಸೊ ಅಂದ್ರೆ ಇದಕ್ಕೆ ನಾವು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತೀವಿ. ಅಂದ್ರೆ ಇಂಪ್ಲಾಂಟ್ ಆಗಿ ತುಂಬಾ ಅರ್ಲಿ ಅಬಾರ್ಷನ್ ಆಗ್ತಾ ಇರುತ್ತೆ. ಸೊ ಅವಾಗ ನಾವೆಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಎಲ್ಲ ನಾರ್ಮಲ್ ಬಂದಿದ್ರಿಂದ ನಾವು ಅವ್ರಿಗೆ ಇಮ್ಯುನೋಥೆರಪಿ ಅಂತ ಕೊಟ್ವಿ. ಸೊ ಅದು ಕೊಟ್ಟ ಮೇಲೆ ಲಾಸ್ಟ್ ಸೆಟ್ ಆಫ್ ಎಂಬ್ರಿಯೋಸ್ ಅದು ಇನ್ನ ಯಾವ್ದು ಇರ್ಲಿಲ್ಲ ನಮ್ಮ ಹತ್ರ. ಅದು ಇದ್ದಿದ್ದು 2 ನಾವು ಟ್ರಾನ್ಸ್ಫರ್ ಮಾಡಿದಾಗ ಆ ಸೈಕಲ್ ಅಲ್ಲಿ ಪ್ರೆಗ್ನೆನ್ಸಿ ಆಯ್ತು. ಸೊ ಹಂಗಾಗಿ ನಾವು ಅದು ಏನ್ ತೊಂದರೆ ಇದೆಯೋ ಅದು ಬಿಡಕ್ ಹೋಗ್ಬೇಕು. ಸೊ ಸುಮ್ಮನೆ ಆಗ್ತಾ ಇಲ್ವಲ್ಲ ಅಂತ ಕೈ ಎತ್ಬಿಟ್ರೆ ಅದು ಬಿಡಬಾರ್ದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಿಮ್ಗೂ ಒಂದು ವೇಳೆ ಬಂಜತನದ ಸಮಸ್ಯೆ ಕಾಡ್ತಾ ಇದ್ರೆ ಬೆಂಗಳೂರಿನ ನಾಗರಬಾವಿ ಸರ್ಕಲ್ ನಲ್ಲಿರುವ ಸಂತತಿ ಫರ್ಟಿಲಿಟಿ ಅಂಡ್ ಮೆಟರ್ನಿಟಿ ಸೆಂಟರ್ಗೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.